ಇವಾಗ ಈ ವಿಡಿಯೋದಲ್ಲಿ ಇನ್ನೊಂದು ಮಾಕ್ ಟೆಸ್ಟ್ನ ಮಾಡೋಣ. ಸೊ ಇದಕ್ಕಿಂತ ಮುಂಚೆ ಒಂದು ಮಾಕ್ ಟೆಸ್ಟ್ನ ಮಾಡಿದ್ವಿ ಮತ್ತು ಅದನ್ನು ಎಲ್ಲರೂ ನೋಡ್ಕೊಂಡಿರ್ಬೋದು ಅಂತ ಅನ್ಕೋತೀನಿ. ಯಾರಾದರೂ ನೋಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಇದೇ ಥರ ಸೇಮ್ ಮಾಕ್ ಟೆಸ್ಟ್ನ ನಾವು ಪ್ರಿವಿಯಸ್ಸಲ್ಲಿ ಮಾಡಿದ್ವಿ. ಅದು ಮಾಕ್ ಟೆಸ್ಟ್ 1 ಆಗಿತ್ತು, ಬಟ್ ಇದು ಮಾಕ್ ಟೆಸ್ಟ್ 2 ಆಗಿರುತ್ತೆ. ಸೊ ಅದರದ್ದು ಲಿಂಕ್ ಕೂಡ ನಾನು ಈ ವಿಡಿಯೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡೋಕ್ಕೆ ಟ್ರೈ ಮಾಡಿದ್ದೀನಿ. ಯಾರಾದರೂ ಬೇಕಿದ್ದರೆ ಅದನ್ನು ನೋಡ್ಕೋಬೋದು. ಸೊ ಇದರಲ್ಲಿ ಕೂಡ ಸೇಮ್ ಟೈಪ್ ಕ್ವಶನ್ಸ್ ಇರುತ್ತೆ. ಸೊ ಒಂದು ಕ್ವಶನ್ಗೆ ನಿಮಗೆ 4 ಮಾರ್ಕ್ಸ್ ಇರುತ್ತೆ. ಸೊ ಇವಾಗ ಯಾರು ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಿ, ಜಸ್ಟ್ ವಿಡಿಯೋನ ನೋಡಬೇಡಿ. ಸೊ ನೀವು ಮನೆಯಲ್ಲಿದ್ದರೆ ಒಂದು ಪೆನ್ನ ಪೇಪರ್ನ ತೊಗೊಳ್ಳಿ ಮತ್ತು ಹಾಗೆಯೇ ಒಂದು ಕಡೆ ಕ್ವಶನ್ ನಂಬರ್ ಮತ್ತು ಇನ್ನೊಂದು ಕಡೆ ನಿಮಗೆ ಯಾವುದು ಆನ್ಸರ್ ಕರೆಕ್ಟ್ ಅಂತ ಅನಿಸುತ್ತೆ ಅದ್ರದ್ದು ಆಪ್ಷನ್ಸ್ನ ಬರ್ಕೊಂಡು ಹೋಗಿ. ಸೊ ನಾನು ವಿಡಿಯೋದಂಡಿಗೆ ನಿಮಗೆ ಕರೆಕ್ಟ್ ಆನ್ಸರ್ನ ಕೊಡ್ತೀನಿ. ಸೊ ಇದನ್ನು ನೀವು ಮನೇಲಿ ಕೂತು ಅಟೆಂಡ್ ಮಾಡಿದ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ ನೀವು ಇದುವರೆಗೆ ಎಷ್ಟು ಪ್ರಿಪೇರ್ ಆಗಿದ್ದೀರಾ ಹಂಗಂತ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇದರಲ್ಲಿ ಫಸ್ಟ್ ಪ್ರಶ್ನೆ ಇರೋದು ಇದಾಗಿರುತ್ತೆ. ಮತ್ತು ಹಾಗೆ ಇಲ್ಲಿ ಆಪ್ಷನ್ಸ್ ಬಂದುಬಿಟ್ಟು ಲೇಡೀಸ್ ಫಿಂಗರ್, ಬೆಂಡಿ, ಓಕ್ರಾ ಮತ್ತು ಆಲ್ ಅಂತ. ಸೊ ಇಲ್ಲಿ ನಾನು ಆಪ್ಷನ್ಸ್ ಕೊಟ್ಟಿಲ್ಲ, ಅಂದರೆ ABCD ಅಂತ ಮೆನ್ಷನ್ ಮಾಡಿಲ್ಲ, ಜಸ್ಟ್ ಡೈರೆಕ್ಟ್ ಆನ್ಸರ್ನ ಕೊಡ್ತಾಯಿದ್ದೀನಿ. ಸೊ ಹಾಗಾಗಿ ಇವಾಗ ನೀವು ನಿಮ್ಮ ಪ್ರಕಾರ ಇಲ್ಲಿ 4 ಆಪ್ಷನ್ಸ್ ಇರೋದು, ಅಲ್ಲಿ ABCD ಅಂತ ಬರ್ಕೊಳ್ಳಿ. ಒಂದು ಕಡೆ ಕ್ವಶನ್ ನಂಬರ್ ಮತ್ತು ಇನ್ನೊಂದು ಕಡೆ ಆ ಒಂದು ಕ್ವಶನ್ಗೆ ಯಾವುದು ಆನ್ಸರ್ ಕರೆಕ್ಟ್ ಅಂತ ಅನಿಸುತ್ತೆ ಅದನ್ನು ನೋಟ್ ಮಾಡಿ ಇಟ್ಕೊಳ್ಳಿ. ಸೊ ವಿಡಿಯೋದಂಡಿಗೆ ನಿಮಗೆ ಆನ್ಸರ್ ಸಿಗುತ್ತೆ, ಆಮೇಲೆ ನೀವು ಇವ್ಯಾಲ್ಯೂಟ್ ಮಾಡ್ಕೋಬೋದು. ನೆಕ್ಸ್ಟ್ ಕ್ವಶನ್ ಇರೋದು ಇದಾಗಿರುತ್ತೆ. ಸೊ ಫಸ್ಟಿಗೆ ನೀವು ಇಮೇಜಸ್ನ ಕರೆಕ್ಟಾಗಿ ನೋಡ್ಕೊಳ್ಳಿ ಮತ್ತು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಆ ಒಂದು ಇಮೇಜ್ ಯಾವುದಿದೆ ಅಂತ. ಸೊ ಇಲ್ಲಿ ಟೈಮ್ ಲಿಮಿಟ್ ಏನೂ ಇಲ್ಲ, ಹಾಗಾಗಿ ಫಸ್ಟಿಗೆ ನೀವು ಇವಾಗ ಕ್ವಶನ್ನ ಐಡೆಂಟಿಫೈ ಮಾಡೋಕ್ಕೆ ಟ್ರೈ ಮಾಡಿ. ಎಷ್ಟು ಟೈಮ್ ಆದರೂ ಪರವಾಗಿಲ್ಲ. ಸೊ ಫಸ್ಟಿಗೆ ನೀವು ಕ್ವಶನ್ನ ಐಡೆಂಟಿಫೈ ಮಾಡ್ಕೊಳ್ಳಿ ಮತ್ತು ಆಪ್ಷನ್ಸ್ನ ಒಂದು ಸಲ ನೀವು ನೋಡ್ಕೊಳ್ಳಿ. ಸೊ ಮೋಸ್ಟ್ ಕೇಸಸಲ್ಲಿ ನೀವು ಆಪ್ಷನ್ನ ನೋಡಿಕೊಂಡ್ರೆ ನಿಮಗೆ ಅಲ್ಲಿ ಆನ್ಸರ್ಸ್ ಸಿಗುತ್ತೆ. ಸೊ ಇಲ್ಲಿ ಆಪ್ಷನ್ ಬಂದ್ಬಿಟ್ಟು ಫಿಂಗರ್ ಮಿಲೆಟ್, ಫಾಕ್ಸ್ಟೈಲ್ ಮಿಲೆಟ್, ಕೋಡೋ ಮಿಲೆಟ್ ಮತ್ತು ಪರ್ಲ್ ಮಿಲೆಟ್ ಅಂತ. ನೆಕ್ಸ್ಟ್ ಥರ್ಡ್ ಕ್ವಶನ್. ಸೊ ಇದಕ್ಕೆ ಆಪ್ಷನ್ಸ್ ಇರೋದು ನೀಮ್ ಕೇಕ್, ಸಾಫ್ಲವರ್ ಕೇಕ್, ಗ್ರೌಂಡ್ನಟ್ ಕೇಕ್ ಮತ್ತು ಜಟ್ರೋಪಾಯ್ ಕೇಕ್ ಅಂತ. ಸೊ ಇಲ್ಲಿ ನಾನು ಟೈಮ್ ಸ್ವಲ್ಪ ಕಡಿಮೆ ಇತ್ತು, ಹಾಗಾಗಿ ಓನ್ಲಿ ಇಂಗ್ಲೀಷ್ ನೇಮ್ನ ಅಥವಾ ಇಂಗ್ಲೀಷ್ ಆಪ್ಷನ್ಸ್ನ ಅಷ್ಟೇ ಕೊಟ್ಟಿದ್ದೀನಿ. ಬಟ್ ಆಮೇಲೆ ನಾನು ಎಲ್ಲೆಲ್ಲಿ ನೆಸೆಸಿಟಿ ಇರುತ್ತೆ ಅಲ್ಲಿ ಕನ್ನಡ ಆಪ್ಷನ್ನ ಕೂಡ ಕೊಡ್ತೀನಿ. ಸೊ ಇವಾಗೂ ಇಂಗ್ಲೀಷ್ ಆಪ್ಷನ್ನ ನೋಡಿಕೊಂಡು ಆನ್ಸರ್ನ ಮಾರ್ಕ್ ಮಾಡಿ. ಸೊ ಇಲ್ಲಿ ಆಪ್ಷನ್ಸ್ ಇರೋದು ಚಿಲ್ಲಿ ಸೀಡ್ಸ್, ಟೊಮ್ಯಾಟೊ ಸೀಡ್ಸ್, ಬ್ರಿಂಜಾಲ್ ಸೀಡ್ಸ್ ಮತ್ತು ಬೆಂಡೆ ಸೀಡ್ಸ್. ನೆಕ್ಸ್ಟ್ ಕ್ವಶನ್ ನಂಬರ್ 5th. ಸೊ ಇದಕ್ಕೆ ಆಪ್ಷನ್ಸ್ ಇರೋದು ಹ್ಯಾರೋ, ಕಲ್ಟಿವೇಟರ್, ಫ್ಲೋ ಮತ್ತು ಲೆವೆಲರ್. ನೆಕ್ಸ್ಟ್ ಕ್ವಶನ್ ಇದಾಗಿರುತ್ತೆ. ಸೊ ಇದಕ್ಕೆ ಆಪ್ಷನ್ಸ್ ಇರೋದು ಸಿಂಗಾಪುರ್ ಚೆರ್ರಿ, ಸ್ಟ್ರಾಬೆರಿ, ಕರಿ ಲೀವ್ಸ್ ಅಂತ. ನೆಕ್ಸ್ಟ್ ಕ್ವಶನ್ ನಂಬರ್ 7. ಸೊ ಇದಕ್ಕೆ ಆಪ್ಷನ್ಸ್ ಇರೋದು ಕಾಫಿ, ಹಾರ್ಸ್ ಗ್ರಾಮ್, ಗ್ರೀನ್ ಗ್ರಾಮ್, ಮಾತ್ ಬೀನ್. ನೆಕ್ಸ್ಟ್ ಕ್ವಶನ್ ನಂಬರ್ 8. ಸೊ ಇದಕ್ಕೆ ಆಪ್ಷನ್ಸ್ ಇರೋದು ಕಂಗ್ಯಾಮ್, ಡೆವನಿ, ಅಮೃತ್ ಮಹಲ್, ಹಳ್ಳಿಕಾರ್. ನೆಕ್ಸ್ಟ್ ಕ್ವಶನ್ ನಂಬರ್ 9. ಸೊ ಇದಕ್ಕೆ ಆಪ್ಷನ್ಸ್ ಇರೋದು ರಿಚ್ ಗಾಡ್ ಸೀಡ್, ಸ್ಪಾಂಜ್ ಗಾಡ್ ಸೀಡ್, ಸ್ನೇಕ್ ಗಾಡ್ ಸೀಡ್ ಮತ್ತು ಬಿಟ್ ಗಾಡ್ ಸೀಡ್ಸ್. ನೆಕ್ಸ್ಟ್ ಕ್ವಶನ್ ನಂಬರ್ 10. ಸೊ ಇದಕ್ಕೆ ಆಪ್ಷನ್ಸ್ ಇರೋದು ಡಿಸ್ಕ್ ಫ್ಲೋ, ಡಿಸ್ಕ್ ಹ್ಯಾರೋ, ಬೋತ್ ಮತ್ತು ನನ್. ನೆಕ್ಸ್ಟ್ ಕ್ವಶನ್ ನಂಬರ್ 11. ಸೊ ಇದಕ್ಕೆ ಆಪ್ಷನ್ಸ್ ಇರೋದು ಟೊಮ್ಯಾಟೊ ಸೀಡ್, ಆನಿಯನ್ ಸೀಡ್, ಬ್ಲ್ಯಾಕ್ ಗ್ರಾಮ್ ಮತ್ತು ನೈಜರ್. ನೆಕ್ಸ್ಟ್ ಕ್ವಶನ್ ನಂಬರ್ 12. ಸೊ ಇದಕ್ಕೆ ಆಪ್ಷನ್ಸ್ ಇರೋದು ಶೀಪ್ ಮ್ಯಾನೋರ್, ಕೌಡಂಗ್, ಗೋಟ್ ಮ್ಯಾನೋರ್, ರ್ಯಾಬಿಟ್ ಮ್ಯಾನೋರ್. ನೆಕ್ಸ್ಟ್ ಕ್ವಶನ್ ನಂಬರ್ 13. ಸೊ ಆಪ್ಷನ್ಸ್ ಇರೋದು ಎಲೆಕ್ಟ್ರಿಕಲ್ ಡಿಹಾರ್ನರ್, ಕ್ಯಾಸ್ಟ್ರೇಟರ್, ಟ್ಯಾಗರ್ ಮತ್ತು ಹೂವ್ ಕಟರ್. ಕ್ವಶನ್ ನಂಬರ್ 14. ಸೊ ಇದಕ್ಕೆ ಆಪ್ಷನ್ಸ್ ಇರೋದು ಫ್ಲವರ್ ಸೀಡ್, ರೋಸ್ ಸೀಡ್, ಮ್ಯಾರಿಗೋಲ್ಡ್ ಸೀಡ್ ಮತ್ತು ನನ್. ನೆಕ್ಸ್ಟ್ ಕ್ವಶನ್ ನಂಬರ್ 15. ಸೊ ಇದಕ್ಕೆ ಆಪ್ಷನ್ಸ್ ಇರೋದು ಚಿಲ್ಲಿ ಪ್ಲ್ಯಾಂಟ್, ಬ್ರಿಂಜಾಲ್ ಪ್ಲ್ಯಾಂಟ್, ಓಕ್ರಾ ಪ್ಲ್ಯಾಂಟ್, ಟೊಮ್ಯಾಟೊ ಪ್ಲ್ಯಾಂಟ್. ನೆಕ್ಸ್ಟ್ ಕ್ವಶನ್ ನಂಬರ್ 16. ಸೊ ಇದಕ್ಕೆ ಆಪ್ಷನ್ಸ್ ಇರೋದು ಕ್ಯಾಸ್ಟರ್, ಪಪಾಯ, ಜಟ್ರೋಪಾ, ನನ್. ಕ್ವಶನ್ ನಂಬರ್ 17. ಸೊ ಆಪ್ಷನ್ಸ್ ಇರೋದು ಆ್ಯಪಲ್, ಬೇರ್, ಪೊಮ್ಗ್ರೆನೇಟ್, ಬನಾನಾ. ನೆಕ್ಸ್ಟ್ ಕ್ವಶನ್ ನಂಬರ್ 18. ಇದಕ್ಕೆ ಸ್ಪೈನಾಚ್, ಫೆನುಗ್ರೀಕ್, ಡ್ರಮ್ ಸ್ಟಿಕ್, ಕೊರಿಯಂಡರ್. ಕ್ವಶನ್ ನಂಬರ್ 19. ಹ್ಯಾರೋ, ಫ್ಲೋ, ಲೆವೆಲರ್, ಕಲ್ಟಿವೇಟರ್. ಕ್ವಶನ್ ನಂಬರ್ 20. ಸೊ ಇಲ್ಲಿ ಆಪ್ಷನ್ಸ್ ಇರೋದು ಕೊಕೊನಟ್ ಪ್ಲ್ಯಾಂಟ್, ಅರೆಕೆನಟ್ ಪ್ಲ್ಯಾಂಟ್, ಬೋತ್ ಮತ್ತು ಪಾಮ್. ಕ್ವಶನ್ ನಂಬರ್ 21. ಸೊ ಆಪ್ಷನ್ಸ್ ಇರೋದು ಅಗೇವ್, ಸಿಮರುಬಾ, ಜಟ್ರೋಪಾ, ಮಹಾಗನಿ. ಕ್ವಶನ್ ನಂಬರ್ 22. ಪ್ಯಾಡಿ, ಜೋವಾರ್, ಸೋರ್ಗಮ್, ವೀಟ್. ಕ್ವಶನ್ ನಂಬರ್ 23. ಸೀಡ್ ಡ್ರಿಲ್, ಸೀಡ್ ಕಮ್ ಫರ್ಟಿಲೈಸರ್ ಡ್ರಿಲ್, ಕಲ್ಟಿವೇಟರ್, ಫ್ಲೋ. ಕ್ವಶನ್ ನಂಬರ್ 24. ಇಲ್ಲಿ ಹ್ಯಾರೋ, ಲೆವೆಲರ್, ಕಲ್ಟಿವೇಟರ್, ಬಂಡ್ ಫಾರ್ಮರ್. ಕ್ವಶನ್ ನಂಬರ್ 25. ಸೊ ಇಲ್ಲಿ ಆಪ್ಷನ್ಸ್ ಇರೋದು ಚಿಲ್ಲಿ ಸೀಡ್, ಬೆಂಡೆ ಸೀಡ್, ಬ್ರಿಂಜಾಲ್ ಸೀಡ್, ಟೊಮ್ಯಾಟೊ ಸೀಡ್. ಸೊ ಇವಾಗ ಟೋಟಲಾಗಿ 25 ಕ್ವಶನ್ಸ್ ಇದ್ದಾವೆ. ಸೊ 25 ಕ್ವಶನ್ನ ನೀವು ಆಲ್ರೆಡಿ ಅಟೆಂಡ್ ಮಾಡಿರ್ಬೋದು ಮತ್ತು ಆನ್ಸರ್ ಕೂಡ ಬರ್ಕೊಂಡಿರ್ಬೋದು ಅನ್ಕೋತೀನಿ.
ಸೊ ಇದು ಒಂಥರ ಮಿನಿ ಮಾಕ್ ಟೆಸ್ಟ್ ಥರ ಇತ್ತು. ಆಮೇಲೆ ನಾವು ಇನ್ನೂ 25 ಕ್ವಶನ್ನ ಇದರಲ್ಲಿ ಆ್ಯಡ್ ಮಾಡ್ತೀವಿ ಮತ್ತು ಫುಲ್ ಲೆಂತ್ ಮಾಕ್ ಟೆಸ್ಟ್ನ ಯಾರ್ಯಾರು ನಮ್ಮ ಕೋರ್ಸ್ನ ಪರ್ಚೇಸ್ ಮಾಡ್ಕೋತಾರೆ ಅವರಿಗೆ ಕೊಡ್ತೀವಿ. ಸೊ ಆಲ್ರೆಡಿ ನಾವು ಒಂದು ಫುಲ್ ಲೆಂತ್ ಮಾಕ್ ಟೆಸ್ಟ್ನ ಆ್ಯಡ್ ಮಾಡಿದ್ವಿ ಮತ್ತು ಇದು ಕೂಡ ಸೆಕೆಂಡ್ ಆಗಿರುತ್ತೆ. ಸೊ ಇಲ್ಲಿ ನೀವು ಆಪ್ಷನ್ಸ್ನ ಮಾರ್ಕ್ ಮಾಡ್ಬೋದು. ಆದರೆ ನಿಮಗೆ ಯಾವುದು ಕರೆಕ್ಟ್ ಆನ್ಸರ್ ಅಂತ ಅನಿಸುತ್ತೆ ಸೊ ಅದನ್ನು ನೀವು ಯಾವ್ದು ಬೇಕಾದರೂ ಮಾರ್ಕ್ ಮಾಡ್ಬೋದು. ಮತ್ತು ಎಲ್ಲ ಕ್ವಶನ್ಗೆ ಅಟೆಂಡ್ ಮಾಡಿದ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮದು ಸ್ಕೋರ್ ಎಷ್ಟಾಗಿರುತ್ತೆ ಅಂತ ಅಲ್ಲಿ ತೋರಿಸುತ್ತೆ. ಇಲ್ಲಿ ಒಂದು ವೇಳೆ ನೀವು ಕರೆಕ್ಟ್ ಆನ್ಸರ್ನ ಮಾರ್ಕ್ ಮಾಡಿದರೆ ಅಲ್ಲಿ ನಿಮಗೆ ಟೋಟಲ್ ಮಾರ್ಕ್ಸ್ನ ತೋರಿಸುತ್ತೆ. ಬಟ್ ಯಾವುದಾದ್ರೂ ಆಪ್ಷನ್ಸ್ ರಾಂಗ್ ಆಗಿ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಕರೆಕ್ಟ್ ಆನ್ಸರ್ ಯಾವುದಂತ ಅಲ್ಲಿ ಕೂಡ ತೋರಿಸುತ್ತೆ. ಸೊ ನೀವು ಈ ಒಂದು ಟೆಸ್ಟ್ನ ಲೈವ್ ಆಗಿ ಅಟೆಂಡ್ ಮಾಡಿದರೆ ನಿಮಗೆ ಸ್ವಲ್ಪ ಫೈನಲ್ ಎಕ್ಸಾಮ್ನ ಬರೋ ಥರ ಫೀಲ್ ಆಗುತ್ತೆ. ಸೊ ಹಾಗಾಗಿ ನಮ್ಮ ಕೋರ್ಸ್ನ ಯಾರಾದರೂ ಪರ್ಚೇಸ್ ಮಾಡ್ಕೋತಾರೆ ಅಂತ ಹೇಳಿದ್ರೆ ಸೊ ಈ 2 ಮಾಕ್ ಟೆಸ್ಟ್ನ ನಾವು ಆ ಒಂದು ಕೋರ್ಸಲ್ಲಿ ಆ್ಯಡ್ ಮಾಡಿರ್ತೀವಿ. ಸೊ ನಿಮಗೆ ಈ ಒಂದು ಮಾಕ್ ಟೆಸ್ಟ್ ಜೊತೆಗೇ ಎಲ್ಲ PDF ನೋಟ್ಸ್ ಕೂಡ ಸಿಗುತ್ತೆ ಮತ್ತು ಬೇರೆ ಇನ್ಫಾರ್ಮೇಷನ್ ಕೂಡ ಸಿಗುತ್ತೆ. ಸೊ ಇಲ್ಲಿ ನಿಮಗೆ ಪ್ರಿವಿಯಸ್ದು ಕ್ವಶನ್ ಪೇಪರ್ ಕೂಡ ಸಿಗುತ್ತೆ ಬೇರೆ ಬೇರೆ ಎಕ್ಸಾಮ್ ಸೆಂಟರ್ದು. ಮತ್ತು ಹಾಗೆಯೇ ಕೆಲವೊಂದು ಫ್ರೀ ಮೆಟೀರಿಯಲ್ ಕೂಡ ನಾವು ನಿಮಗೆ ಕೊಡ್ತಾಯಿದ್ವಿ. ಆದರೆ ನಮಗೆ ಬೇರೆ ಬೇರೆ ಕಡೆಯಿಂದ ಬಂದಿರೋ ಇನ್ಫಾರ್ಮೇಷನ್ನ ಇದರಲ್ಲಿ ಆ್ಯಡ್ ಮಾಡಿದ್ವಿ ನಿಮಗೆ ಹೆಲ್ಪ್ ಆಗಲಿ ಅಂತೇಳಿ. ಬಟ್ ಇದಕ್ಕೆ ನಾವು ಯಾವುದೇ ಚಾರ್ಜಸ್ನ ಮಾಡ್ತಾಯಿಲ್ಲ, ಇದು ನಿಮಗೆ ಫ್ರೀ ಆಗಿರುತ್ತೆ. ಹಾಗೆಯೇ ಇದ್ರ ಜೊತೆಗೇ ನಾವು 2 ಮಾಕ್ ಟೆಸ್ಟ್ನ ಕೊಡ್ತಾಯಿದ್ವಿ ಫ್ರೀಯಾಗಿ. ಸೊ ಫುಲ್ ಲೆಂತ್ ಮಾಕ್ ಟೆಸ್ಟ್ ಆಗಿರುತ್ತೆ. ಸೊ ಇದನ್ನು ನೀವು ಫೈನಲ್ ಎಕ್ಸಾಮ್ ಬರೋ ಥರನೇ ಅಟೆಂಡ್ ಆಗ್ಬೋದು. ಮತ್ತು ಹಾಗೆಯೇ ಇಲ್ಲಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಕೂಡ ಕೊಡ್ತಾಯಿದ್ವಿ. ಸೊ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಸ್ಪೆಸಿಮನ್ನ ಇದರಲ್ಲಿ ಆ್ಯಡ್ ಮಾಡಿದ್ವಿ. ಸೊ ಎಲ್ಲ ಸ್ಪೆಸಿಮನ್ನ ನಿಮಗೆ ನೋಡೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ನೀವು ಈ ಒಂದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ನ ಪರ್ಫೆಕ್ಟ್ ಆಗಲೇಬೇಕು. ಅದರ ಜೊತೆಗೇ ಇವಾಗ ನಿಮಗೆ ಟಾಪಿಕ್ ವೈಸ್ ಎಲ್ಲ PDF ಕೊಡ್ತಾಯಿದ್ವಿ. ಸೊ ಇಷ್ಟೊಂದು ಟಾಪಿಕ್ ವೈಸ್ PDF ನಿಮಗೆ ಸಿಗುತ್ತೆ. ಸೊ ಇದೆಲ್ಲ ಮಟೀರಿಯಲ್ನ ನಾವು ಓನ್ಲಿ 250 ರುಪೀಸ್ಗೆ ಕೊಡ್ತಾಯಿದ್ವಿ. ಸೊ ನೀವು ಬೇರೆ ಬೇರೆ ಕಡೆ ಕೇಳಿರ್ಬೋದು ಬೇರೆಯವರು ಎಷ್ಟು ಚಾರ್ಜ್ ಮಾಡ್ತಿದ್ದಾರೆ ಹಂಗಂತ. ಸೊ ನಾವು ಆ ಥರ ಚಾರ್ಜ್ ಮಾಡ್ತಾಯಿಲ್ಲ. ಸೊ ಇಷ್ಟೊಂದು ಕಂಟೆಂಟ್ನ ನಾವು ಓನ್ಲಿ 250 ರುಪೀಸ್ಗೆ ಕೊಡ್ತಾಯಿದ್ವಿ. ಸೊ ಯಾರಿಗಾದ್ರೂ ಇಷ್ಟ ಇದ್ದರೆ ಈ ಒಂದು ಕೋರ್ಸ್ನ ಪರ್ಚೇಸ್ ಮಾಡ್ಕೊಳ್ಳೋಕ್ಕೆ ನಾನು ಫಸ್ಟ್ ಕಮೆಂಟಲ್ಲಿ ನಿಮಗೆ ಪ್ರೊಸೀಜರ್ನ ಹೇಳಿರ್ತೀನಿ ಯಾವ ಥರ ನೀವು ಪರ್ಚೇಸ್ ಮಾಡ್ಕೋಬೇಕು ಅಂತ. ಸೊ ಅಲ್ಲಿ ನಾನು ಒಂದು ಲಿಂಕ್ನ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ನ ಯೂಸ್ ಮಾಡ್ಕೊಂಡು ನೀವು ಪೇಮೆಂಟ್ ಮಾಡಬೇಕಾಗುತ್ತೆ. ಅದಂದ್ರೆ ಆ ಪೇಮೆಂಟ್ ಮಾಡಿದ ಸ್ಕ್ರೀನ್ಶಾಟ್ನ ನಮ್ಮ ವಾಟ್ಸಪ್ ನಂಬರ್ಗೆ ಕಳಿಸ್ಬೇಕಾಗುತ್ತೆ. ಅಲ್ಲೇ ನಿಮಗೆ ವಾಟ್ಸಪ್ ನಂಬರ್ ಸಿಗುತ್ತೆ. ಆ ನಂತರ ನಾವು ಅದನ್ನು ಚೆಕ್ ಮಾಡಿಬಿಟ್ಟು ನಿಮಗೆ ಎಲ್ಲ ಸ್ಟಡಿ ಮೆಟೀರಿಯಲ್ನ ಮೇಲ್ಗಡೆಗೆ ಕಳಿಸ್ಕೊಡ್ತೀವಿ. ಸೊ ಈ ಎಲ್ಲ ಸ್ಟಡಿ ಮೆಟೀರಿಯಲ್ ಇದೆಯಲ್ಲ ಸೊ ಅದು ಓನ್ಲಿ ಸಾಫ್ಟ್ ಕಾಪಿ ಅಷ್ಟೇ ಆಗಿರುತ್ತೆ. ಆದರೆ ಯಾವುದೇ ಮೆಟೀರಿಯಲ್ನ ನಾವು ನಿಮಗೆ ಹಾರ್ಡ್ ಕಾಪಿ ಕಳಿಸಲ್ಲ. ಓನ್ಲಿ ಸಾಫ್ಟ್ ಕಾಪಿ ಅಷ್ಟೇ ಇರುತ್ತೆ. ಮೊಬೈಲಲ್ಲೇ ನೀವು ಅದನ್ನು ಓಪನ್ ಮಾಡಿಕೊಂಡು ಪ್ರಿಪೇರ್ ಆಗ್ಬೋದು. ಸೊ ಆಲ್ರೆಡಿ ತುಂಬ ಜನ ಪರ್ಚೇಸ್ ಮಾಡಿಕೊಂಡು ರೆಫರ್ ಮಾಡ್ಕೋತಿದ್ದಾರೆ ಮತ್ತು ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಸೊ ನಿಮಗೂ ಕೂಡ ಹೆಲ್ಪ್ ಆಗ್ಬೋದು. ಹಾಗಾಗಿ ಇನ್ನೂ ಟೈಮ್ ಇದೆ. ಸೊ ನೀವು ಯಾವುದೇ ಕೋಚಿಂಗ್ ಕ್ಲಾಸ್ಗೆ ಜಾಯ್ನ್ ಆಗಿಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ನಮ್ಮ ಕೋರ್ಸ್ನ ಪರ್ಚೇಸ್ ಮಾಡಿಕೊಂಡು ಮನೇಲಿ ಕುಂತು ಪ್ರಿಪೇರ್ ಆಗ್ಬೋದು. ಸೊ ನಾನು ಇಷ್ಟೇ ಹೇಳೋದು. ಬಟ್ ಡಿಸಿಷನ್ ನಿಮ್ಮದಾಗಿರುತ್ತೆ. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಇದನ್ನು ಆದಷ್ಟು ಬೇಗನೆ ಪರ್ಚೇಸ್ ಮಾಡಿಕೊಂಡು ಪ್ರಿಪೇರ್ ಆಗಿ. ನೆಕ್ಸ್ಟ್ ಬಂದು ಇಲ್ಲಿ ಕೀ ಆನ್ಸರ್ನ ಕೊಡ್ತಾಯಿದ್ದೀನಿ. ಸೊ ಈಗಾಗಲೇ ನೀವು ಆನ್ಸರ್ನ ಮಾರ್ಕ್ ಮಾಡ್ಕೊಂಡಿದ್ರೆ ಸೊ ಈ ಒಂದು ಆಪ್ಷನ್ಸ್ನ ನೋಡಿಕೊಂಡು ನೀವೇ ಇವ್ಯಾಲ್ಯೂಯೇಟ್ ಮಾಡ್ಕೋಬೋದು. ಸೊ ಇಲ್ಲಿ ನಾನು 1 to 25 ಕ್ವಶನ್ಸ್ಗೆ ಆನ್ಸರ್ಸ್ನ ಕೊಟ್ಟಿದ್ದೀನಿ. ಸೊ ಇವಾಗ ನೀವು ಇವ್ಯಾಲ್ಯೂಯೇಟ್ ಮಾಡ್ಕೊಳ್ಳಿ ಮತ್ತು ಟೋಟಲ್ ಎಷ್ಟು ಕ್ವಶನ್ ರೈಟ್ ಆಗಿರುತ್ತೆ ಸೊ ಅದಕ್ಕೆ ನೀವು ಇಂಟು 4 ಮಾಡಿ ಮತ್ತು ಟೋಟಲ್ ಎಷ್ಟು ಮಾರ್ಕ್ಸ್ ಬಂದಿರುತ್ತೆ ಅದನ್ನು ನಿಮಗೆ ಬೇಕಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡ್ಬೋದು. ಸೊ ನಾವು ಕೂಡ ತಿಳ್ಕೊತೀವಿ ನೀವು ಇದುವರೆಗೆ ಎಷ್ಟು ಪ್ರಿಪೇರ್ ಆಗಿದ್ದೀರ ಹಂಗಂತ. ಸೊ ಇವಾಗ ನಿಮ್ಮದು ಎಷ್ಟೇ ಮಾರ್ಕ್ಸ್ ಬಂದರೂ ಪರವಾಗಿಲ್ಲ. ಸೊ ಯಾರು ಕೂಡ ನಿಮಗೆ ಏನೂ ಹೇಳಲ್ಲ. ಜಸ್ಟ್ ನೀವು ಇವಾಗ ಈ ಒಂದು ಮಾಕ್ ಟೆಸ್ಟ್ನ ಅಟೆಂಡ್ ಆಗಿ ಮತ್ತು ಟೋಟಲ್ ಎಷ್ಟು ಮಾರ್ಕ್ಸ್ ಬಂದಿರುತ್ತೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ಫ್ರೀಯಾಗಿ ಶೇರ್ ಮಾಡ್ಬೋದು. ಸೊ ಇವಾಗ ಈ ವಿಡಿಯೋ ಅಷ್ಟೇ. ಸೊ ತುಂಬ ಜನ ಕೇಳ್ತಾಯಿದ್ರಿ ಮಾಕ್ ಟೆಸ್ಟ್ ವಿಡಿಯೋ ಮಾಡಿ ಹಂಗಂತ. ಸೊ ಅದಕ್ಕೋಸ್ಕರ ನಾನು ಈ ಒಂದು ಇನ್ಫಾರ್ಮೇಷನ್ನ ನಿಮಗೆ ಕೊಟ್ಟಿದ್ದೀನಿ. ಸೊ ಐ ಹೋಪ್ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿರ್ಬೋದು. ಒಂದು ವೇಳೆ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಹೇಳಿದರೆ ನಿಮ್ಮ ಬೇರೆ ಫ್ರೆಂಡ್ಸ್ಗೂ ಯೂಸ್ಫುಲ್ ಆಗ್ಬೋದು. ಹಾಗಾಗಿ ಇವಾಗ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಈ ಒಂದು ಇನ್ಫಾರ್ಮೇಷನ್ನ ಬೇರೆಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡಿ. ಹಾಗೆಯೇ ನಾವು ನಿಮಗೆ ಇದೇ ಥರ ಹೆಲ್ಪ್ ಮಾಡ್ತಾಯಿರ್ತೀವಿ ಮತ್ತು ಗೈಡೆನ್ಸ್ನ ಕೊಡ್ತಾಯಿರ್ತೀವಿ ಫ್ರೀಯಾಗಿ. ಹಾಗಾಗಿ ಇನ್ನೂವರೆಗೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಲ್ಪ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಸಿ ಯು ನೆಕ್ಸ್ಟ್ ವಿಡಿಯೋ. ಟಾಟಾ.